ಇನ್ನು ರಾಜ್ಯದಲ್ಲಿ ನಾಳೆ ಮೊದಲ ಹಂತದ ಲೋಕಸಭಾ ಚುನಾವಣೆ ನಡೀತಾ ಇದೆ. ಬೆಂಗಳೂರಿನ ಸುಮಾರು 28 ಕೇಂದ್ರಗಳಲ್ಲಿ ಮಸ್ಟರಿಂಗ್ ಕಾರ್ಯ ಕೂಡ ಆರಂಭ ಆಗಿದೆ. ಸೆಂಟ್ ಜೋಸೆಫ್ ಕಾಲೇಜ್ನಲ್ಲಿ ಮಸ್ಟರಿಂಗ್ ಕಾರ್ಯ, ಪ್ರತಿ ಮತಗಟ್ಟೆಗೆ ವಿವಿಪ್ಯಾಟ್ ಇವಿಎಂ ಮಷಿನ್ ವಿತರಣೆ ಮಾಡಬೇಕಲ್ಲ, ಮತಗಟ್ಟೆಗೆ ತೆರಳುವ ಮುನ್ನ ಚುನಾವಣಾ ಸಿಬ್ಬಂದಿಯಿಂದ ಪರಿಶೀಲನೆ ನಡೆಸಲಾಗ್ತದೆ. ಮಸ್ಟರಿಂಗ್ ಕಾರ್ಯ ಅಂದ್ರೆ ಬೇರೆ ಏನು ಅಲ್ಲ, ನಾಳೆ ವೋಟ್ ಹಾಕಬೇಕಾದ್ರೆ ಯಾವುದೇ ರೀತಿಯ ಸಮಸ್ಯೆಗಳಾಗಬಾರ್ದು ಅನ್ನೋ ಹಿನ್ನೆಲೆಯಲ್ಲಿ ಇವಿಎಂ ಸರಿ ಇದೆಯಾ, ವಿವಿಪ್ಯಾಟ್ ಎಲ್ಲ ಲಿಂಕ್ ಆಗಿದೆಯಾ, ಒಂದು ವೋಟರ್ ಒಂದು ಲಿಸ್ಟ್ ತಗೊಳ್ಳೋದಾಗಿರ್ಬೋದು, ಯಾವುದೇ ರೀತಿಯ ಅಡಚಣೆಗಳಾಗಬಾರ್ದು ಅನ್ನೋ ಹಿನ್ನೆಲೆಯಲ್ಲಿ ಒಂದು ದಿನದ ಮುಂಚೆ ಒಂದು ಪೂರ್ವ ಸಿದ್ಧತೆಗಳನ್ನು ಮಾಡ್ಕೊಳ್ತಾರೆ. ಅದನ್ನೇ ಮಸ್ಟರಿಂಗ್ ಕಾರ್ಯ ಅಂತ. ಸೊ ಅದು ಭರದಿಂದ ಸಾಗ್ತಾ ಇದೆ. ಬೆಂಗಳೂರಿನ ಸುಮಾರು 28 ಕೇಂದ್ರಗಳಲ್ಲಿ ಮಸ್ಟರಿಂಗ್ ಕಾರ್ಯ ನಡೀತಾ ಇದ್ದು, ಸೆಂಟ್ ಜೋಸೆಫ್ ಕಾಲೇಜ್ನಲ್ಲಿ ಕೂಡ ಆಗ್ತಾ ಇದೆ. ಪ್ರತಿ ಮತಗಟ್ಟೆಗೆ ಈ ವಿವಿಪ್ಯಾಟನ್ನು ತಲುಪಿಸೋದಾಗಿರ್ಬೋದು, ಇವಿಎಂ ಮಷಿನ್ಗಳನ್ನು ಕಳಿಸೋದಾಗಿರ್ಬೋದು, ಮತ್ತು ಲಿಂಕ್ ಆಗೋದಾಗಿರ್ಬೋದು. ಕೆಲವೊಂದ್ಸಲ ನಾವು ನೋಡಿರ್ತೀವಿ, ಯಾವುದೋ ಬಟನ್ ಒತ್ತಿದ್ರೆ ಇನ್ಯಾವುದೋ ಬೇರೆ ಚಿಹ್ನೆಗೆ ಹೋಗಿ ಒಂದು ವೋಟ್ ಬಿದ್ದಿರುವಂಥದ್ದನ್ನ. ಅಂದರೆ ಈ ರೀತಿಯ ಯಾವುದೇ ರೀತಿಯ ಲೋಪದೋಷಗಳು ಆಗಬಾರ್ದು ಅನ್ನೋ ಹಿನ್ನೆಲೆಯಲ್ಲಿ ಸಿದ್ಧತೆಗಳಾಗ್ತಾ ಇದೆ. ಕರ್ತವ್ಯ ನಿರತ ಚುನಾವಣಾ ಸಿಬ್ಬಂದಿ ಅಂಚೆ ಮತದಾನ ಕೂಡ ಮಾಡ್ತಾ ಇದ್ದಾರೆ. ಅವ್ರಿಗೆ ಹೋಗ್ಲಿಕ್ಕೆ ಆಗಲ್ವಲ್ಲ ಅವ್ರ ಜಾಗಕ್ಕೆ. ಹಾಗಾಗಿ ಸೆಂಟ್ ಜೋಸೆಫ್ ಮಸ್ಟರಿಂಗ್ ಸೆಂಟರ್ನಲ್ಲಿ ಪೋಸ್ಟಲ್ ವೋಟಿಂಗ್ ಆಗ್ತಾ ಇದೆ. ಅಂಚೆ ಮತದಾನಕ್ಕೆ ಪ್ರತ್ಯೇಕ ಕೊಠಡಿ ವ್ಯವಸ್ಥೆಯನ್ನ ಮಾಡಲಾಗಿದ್ದು, 28 ಲೋಕಸಭಾ ಕ್ಷೇತ್ರದ ಚುನಾವಣಾ ಸಿಬ್ಬಂದಿಗೆ ಅಂಚೆ ಮತದಾನದ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಮತ ಚಲಾಯಿಸ್ತಾ ಇದ್ದಾರೆ ಚುನಾವಣಾ ಸಿಬ್ಬಂದಿಗಳು. ಪೊಲೀಸರಿಗಾಗಲೇ ಮಾಡಿದ್ದಾರೆ, ಯಾಕಂದ್ರೆ ಅವರು ಕೂಡ ಚುನಾವಣೆಯಲ್ಲಿ ಭಾಗವಹಿಸ್ತಾರೆ. ಭದ್ರತಾ ದೃಷ್ಟಿಯಿಂದ ಇದೀಗ ಒಂದು ಕಾರ್ಯದಲ್ಲಿ ತೊಡಗಿರ್ತಾರಲ್ಲ, ಮತ್ತು ಚುನಾವಣೆಗೆ ಈ ರೀತಿಯಾಗಿ ಸಪೋರ್ಟ್ ಮಾಡುವಂತಹ ಸಿಬ್ಬಂದಿಗಳು ಅವ್ರ ಊರಿಗೆ ಹೋಗಿ ವೋಟ್ ಹಾಕಿ ಬರ್ಲಿಕ್ಕೆ ಆಗಲ್ಲ. ಅದಕ್ಕೆ ಅವರಿಗೆ ಒಂದು ವ್ಯವಸ್ಥೆ ಸ್ಪೆಷಲ್ ಆಗಿ ಮಾಡಿರ್ತಾರೆ, ಅದು ಅಂಚೆ ಮತದಾನ ಅಂತ. ಸೊ ಇವತ್ತು ಆಗ್ತಾ ಇದೆ ಅದು ಸೆಂಟ್ ಜೋಸೆಫ್ ಮಸ್ಟರಿಂಗ್ ಸೆಂಟರ್ನಲ್ಲಿ ಬೆಂಗಳೂರಿನಲ್ಲಿ. ಅಂಚೆ ಮತದಾನಕ್ಕೆ ಪ್ರತ್ಯೇಕ ಕೊಠಡಿ ಮಾಡೋದ್ರ ಮುಖಾಂತರ ಸೇಮ್ ಈಗ ನಾವು ಹೇಗೆ ಬಟನ್ ಒತ್ತೀವಿ, ಬಟ್ ಅವರು ಪೋಸ್ಟ್ ಮುಖಾಂತರ ಕಳಿಸ್ತಾರೆ ಅಷ್ಟೇ, ಕೈಗೆ ಅದೇ ಶಾಹಿ ಹಾಕಿ ಕಳಿಸ್ತಾರೆ. ಸೊ ಎಲ್ಲ ಕಾರ್ಯಗಳು ಕೂಡ ಮುಗಿತಾ ಇದೆ. ಮತ ಚಲಾಯಿಸ್ತಾ ಇದ್ದಾರೆ ಚುನಾವಣಾ ಸಿಬ್ಬಂದಿಗಳು. ಕರ್ತವ್ಯ ನಿರತ ಚುನಾವಣಾ ಸಿಬ್ಬಂದಿಗೆ ಈ ಒಂದು ಅವಕಾಶವನ್ನ ಮಾಡಿಕೊಟ್ಟಿರ್ತಾರೆ, ಎಲ್ರಿಗೂ ಅಲ್ಲ. ಅವರು ಆ ಸಂದರ್ಭದಲ್ಲಿ ಊರಿಗೆ ಹೋಗಿ ವೋಟ್ ಹಾಕ್ಲಿಕ್ಕೆ ಆಗಲ್ಲ ಅಂತ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಾದೇಶ್ ನೀಡ್ತಾರೆ. ಮಾದೇಶ್, ಒಂದ್ ರೀತಿ ಮಸ್ಟರಿಂಗ್ ಕಾರ್ಯ ಹೇಗಾಗ್ತದೆ, ಮತ್ತೆ ಅಂಚೆ ಮತದಾನದ ಪ್ರಕ್ರಿಯೆಗಳು ಹೇಗೆ ಸಾಗ್ತಾ ಇದೆ, ಸಿಬ್ಬಂದಿಗಳು ಎಷ್ಟು ಜೋಶ್ನಲ್ಲಿದ್ದಾರೆ, ಕೊನೆಯ ಹಂತದ ಸಿದ್ಧತೆಗಳ ಬಗ್ಗೆ ಸಂಪೂರ್ಣ ವಿವರ ಕೊಡ್ತೀನಿ ಅನ್ನೋದಾದ್ರೆ ಮಾದೇಶ್. ವಿಜಯ, ಈಗ ಪ್ರಜಾಪ್ರಭುತ್ವದ ದೊಡ್ಡ ಹಬ್ಬ ಇನ್ನೇನು ಕೌಂಟ್ ಡೌನ್ ಶುರುವಾಗಿದೆ. ಈಗ ಎಲ್ಲ ರೀತಿಯಂಥ ಸಿದ್ಧತೆಗಳನ್ನು ಕೂಡ ಮಸ್ಟರಿಂಗ್ ಕೇಂದ್ರಗಳಲ್ಲಿ ಮಾಡಿಕೊಂಡಿರುವಂಥದ್ದು. ಅದಕ್ಕೂ ಮೊದಲು ಏನು ಸಿಬ್ಬಂದಿಗಳು ನಿಯೋಜನೆಗೊಂಡಿರ್ತಾರೆ, ಸರ್ಕಾರಿ ಸಿಬ್ಬಂದಿಗಳು, ಅವರೆಲ್ಲರೂ ಕೂಡ ಮತದಾನ ಮಾಡೋದಕ್ಕೆ ಅವಕಾಶವನ್ನು ಕಲ್ಪಿಸಿರುವಂಥ ಹಿನ್ನೆಲೆಯಲ್ಲಿ ಎಲ್ಲ ಮಸ್ಟರಿಂಗ್ ಕೇಂದ್ರಗಳಲ್ಲೂ ಕೂಡ ಏನು ಮತದಾನ ಮಾಡೋದಕ್ಕೆ ಅಂದರೆ ಸರ್ಕಾರಿ ಅಧಿಕಾರಿಗಳು ಸಿಬ್ಬಂದಿಗಳು ಮತದಾನ ಮಾಡೋದಕ್ಕೆ ಅವಕಾಶವನ್ನು ಕಲ್ಪಿಸಿರುವಂಥದ್ದು. ಮೊದಲೇ ಹಂತದ ಚುನಾವಣೆ ಏನು ನಾಳೆ ನಡೀತಾ ಇದೆ, ಇನ್ನೇನು ಕೌಂಟ್ ಡೌನ್ ಶುರುವಾಗಿದೆ. ಅದರಿಂದ ಇಲ್ಲಿ ಸರ್ಕಾರಿ ಅಂದರೆ ಚುನಾವಣಾ ಕೆಲಸಗಳಿಗೆ ನಿಯೋಜನೆಗೊಂಡಿರುವಂಥ ಸಿಬ್ಬಂದಿಗಳು, ಅಧಿಕಾರಿಗಳು ಮತ ಚಲಾವಣೆ ಮಾಡುವಂಥ ಹಿನ್ನೆಲೆಯಲ್ಲಿ ಪೋಸ್ಟಲ್ ವೋಟಲ್ಗೆ ಅವಕಾಶವನ್ನು ಕಲ್ಪಿಸಿದ್ದಾರೆ. ಈಗ ಗಮನಿಸಬಹುದು, ಏನು ಸಿಬ್ಬಂದಿಗಳು ಈ ಚುನಾವಣಾ ಕೆಲಸಕ್ಕೆ ನಿಯೋಜನೆಗೊಂಡಿದ್ದಾರೆ ಅವರೆಲ್ಲರೂ ಕೂಡ ಬಂದು ಮಸ್ಟರಿಂಗ್ ಸೆಂಟರ್ನಲ್ಲಿ ಮತದಾನವನ್ನು ಮಾಡ್ತಾ ಇರುವಂಥದ್ದು. ಆ ಪೆಟ್ಟಿಗೆಗಳನ್ನು ಗಮನಿಸಬಹುದು. ಈ ಪೋಸ್ಟಲ್ ವೋಟ್ ಏನಿರ್ತವೆ ಅವೆಲ್ಲವನ್ನು ಕೂಡ ಅಲ್ಲಿ 14 ಬಾಕ್ಸ್ಗಳನ್ನು ಇಡಲಾಗಿದೆ, ಪೆಟ್ಟಿಗೆಗಳನ್ನು ಇಡಲಾಗಿದೆ. ಅದರ ಮೇಲೆ ಹೆಸರನ್ನು ಕೂಡ ಅಂದರೆ ಯಾವ ಕ್ಷೇತ್ರ, ಯಾವ ಲೋಕಸಭಾ ಕ್ಷೇತ್ರ ಅನ್ನುವಂಥದ್ದನ್ನು ಕೂಡ ನಮೂದು ಮಾಡಿದ್ದಾರೆ. ಆ ಪೆಟ್ಟಿಗೆಗೆ ತಮ್ಮ ವೋಟನ್ನು ಹಾಕುವಂಥ ಕೆಲಸವನ್ನು ಕೂಡ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ. ಇದಾದ ನಂತರ ಮಸ್ಟರಿಂಗ್ ಕೆಲಸಗಳು ಆರಂಭ ಆಗ್ತವೆ. ಇಲ್ಲಿ ಮಸ್ಟರಿಂಗ್ ಕೆಲಸಗಳಿಗೆ ಸಂಬಂಧಪಟ್ಟಂತೆ ಅಂದರೆ ನಾಳೆ ಮತಗಟ್ಟೆಗಳೇನಿರ್ತವೆ, ಇವರಿಗೆ ನಿಯೋಜನೆ ಮಾಡಿರುವಂಥ ಮತಗಟ್ಟೆಗಳು, ಆ ಮತಗಟ್ಟೆಗಳಿಗೆ ಇವಿಎಂ ಮಿಷನ್ಗಳನ್ನಾಗಿರ್ಬೋದು, ಜೊತೆಗೆ ಏನು ಮತದಾನಕ್ಕೆ ಬೇಕಾದಂಥ ಸಾಮಗ್ರಿಗಳೇನಿರ್ತವೆ ಎಲ್ಲವನ್ನೂ ಕೂಡ ತೆಗೆದುಕೊಂಡು ಹೋಗುವಂಥದ್ದು. ಅದಕ್ಕೂ ಕೂಡ ಸಂಬಂಧಪಟ್ಟಂತೆ ಈಗ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಮೊದಲಿಗೆ ಮತದಾನದ ಹಕ್ಕೇನಿದೆ ಆ ಹಕ್ಕನ್ನು ಚಲಾವಣೆ ಮಾಡೋದಕ್ಕೆ ಅವಕಾಶವನ್ನು ಕೊಡಲಾಗಿದೆ. ನಂತರ ಮಸ್ಟರಿಂಗ್ ಕಾರ್ಯಗಳನ್ನು ಮಾಡುವಂಥದ್ದು. ಸುಮಾರು 2 ತಿಂಗಳ ಹಿಂದಲೂ ಕೂಡ ಏನು ಸಿಬ್ಬಂದಿಗಳಿದ್ದಾರೆ ಈ ಚುನಾವಣಾ ಕೆಲಸಗಳಲ್ಲಿ ನಿಯೋಜನೆಗೊಂಡವರು, ಅವರೆಲ್ಲರಿಗೂ ಕೂಡ ತಯಾರಿಯನ್ನು ಕೊಡುವಂಥದ್ದು, ತರಬೇತಿಯನ್ನು ಕೊಡುವಂಥ ಕೆಲಸವನ್ನು ಮಾಡಲಾಗ್ತಾ ಇತ್ತು. ಈಗ ಏನು ಮಸ್ಟರಿಂಗ್ ಸೆಂಟರ್ನಲ್ಲಿ ಇವಿಎಂ ಮಿಷನ್ಗಳನ್ನು ಚೆಕ್ ಮಾಡುವಂಥದ್ದು, ಅವ್ರಿಗೆ ಹಂಚಿಕೆ ಮಾಡುವಂಥದ್ದು, ನಂತರ ಏನೆಲ್ಲ ಅವಶ್ಯಕತೆ ಇರುತ್ತೆ ಸಾಮಗ್ರಿಗಳು ಅವುಗಳನ್ನು ಒದಗಿಸುವಂಥದ್ದು, ಅವೆಲ್ಲವನ್ನು ಕೂಡ ಮಾಡುವಂಥ ಕಾರ್ಯವನ್ನು ಕೂಡ ಮಾಡ್ತಾರೆ. ಮೊದಲಿಗೆ ವೋಟಿಂಗ್ಗೆ ಸಂಬಂಧಪಟ್ಟಂತೆ ಏನು ಪೋಸ್ಟಲ್ ವೋಟಿಂಗನ್ನು ಹಾಕಬೇಕು ಅದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ಅವರು ತಮ್ಮ ಹಕ್ಕನ್ನು ಚಲಾವಣೆ ಮಾಡೋದಕ್ಕೆ. ಜೊತೆಗೆ ಈಗ ಗಮನಿಸ್ಬೋದು, ಎಲ್ಲ ಮಸ್ಟರಿಂಗ್ ಸೆಂಟರ್ಗಳಲ್ಲೂ ಕೂಡ CC ಕ್ಯಾಮ್ರಾಗಳನ್ನು ಅಳವಡಿಸಿರುವಂಥದ್ದು. ಪ್ರತಿಯೊಂದು ರೂಮ್ನಲ್ಲೂ ಕೂಡ CC ಕ್ಯಾಮ್ರಾ ಇದೆ. ಇಲ್ಲಿ ಅಂದರೆ ಏನೆಲ್ಲ
ಹಂಚಿಕೆ ಆಗ್ತವೆ ಅವೆಲ್ಲವನ್ನು ಕೂಡ ತೆಗೆದುಕೊಂಡು ಸಿಬ್ಬಂದಿಗಳು ತಮಗೆ ಸೂಚಿಸಿರುವಂಥ ಮತಗಟ್ಟೆಗಳಿಗೆ ಹೋಗ್ತಾರೆ. ಅದು ಮಧ್ಯಾಹ್ನದ ಮೇಲಿನ ಕೆಲಸಗಳವು. ಸುಮಾರು ಒಂದು 2 ಗಂಟೆ ಸುಮಾರಿಗೆ ಅವರೆಲ್ಲರೂ ಕೂಡ ತಮ್ಮ ತಮ್ಮ ಮತಗಟ್ಟೆಗಳಿಗೆ ಹೋಗ್ತಾರೆ. EVM ಮಿಷಿನ್ಗಳನ್ನು ತೆಗೆದುಕೊಂಡು ಹಾಗೆ ಮತದಾನಕ್ಕೆ ಬೇಕಾದಂಥ ಸಾಮಗ್ರಿಗಳನ್ನು ತೆಗೆದುಕೊಂಡು ಒಟ್ಟಾರೆ ಎಲ್ಲ ರೀತಿಯಾಗಿ ಜೋಶ್ನಲ್ಲಿದ್ದಾರೆ. ಒಂದು ರೀತಿ ತರಾತುರಿಯಲ್ಲಿ ಕೆಲಸಗಳು ಕೂಡ ಆಗ್ತಿದ್ದಾವೆ. ಮೊದಲಿಗೆ ಮತದಾನ ಮಾಡಲಿ, ಅವರ ಹಕ್ಕನ್ನು ಚಲಾಯಿಸ್ತಿರುವಂಥ ನಿಟ್ಟಲ್ಲಿ ಮತದಾನಕ್ಕೆ ಮೊದಲಿಗೆ ಅವಕಾಶವನ್ನು ಮಾಡಿಕೊಟ್ಟಿರುವಂಥದ್ದು. ಥ್ಯಾಂಕ್ ಯು ಮಾದೇಶ್ ತಮ್ಮಲ್ಲ ಡೀಟೇಲ್ಸ್ಗೆ.